ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್. ಸೊ ಇಲ್ಲಿ ನೋಡ್ಬೋದು ಏನಕ್ಕಪ್ಪ ಇಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ, ಅಲ್ಲಿ ಕೂಡ ನೋಡ್ಬೋದು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಹಿಂಗಿಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ನೀವು. ಸೊ ಏನಕ್ಕೆ ಪ್ಯಾಕ್ ಮಾಡಿ ಇಟ್ಟಿರೋದು ಅಂದರೆ, ನಾವು ಇವಾಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಸ್ವಲ್ಪ ಮೈಂಡ್ ಇದು ರಿಲೀಫ್ ಆಗಲಿ ಮತ್ತು ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಇರಲಿ ಅನ್ನೋದಕ್ಕೋಸ್ಕರ ನಾವು ಒಂದು ಟ್ರಿಪ್ ಹೋಗ್ತಾಯಿದ್ದೀನಿ. ಸೊ ಎಲ್ಲೆಲ್ಲೋ ಪ್ಲ್ಯಾನ್ ಮಾಡಿದ್ರಿ, ಎಲ್ಲೆಲ್ಲೋ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ರಿ. ಫೈನಲಿ ಇಲ್ಲಿ ಹೋಗ್ತಾ ಇರೋದು, ನೋಡೋಣ ಎಲ್ಲಿ ಹೋಗ್ತಾ ಇರೋದು ಅಂದರೆ ಮುರುಡೇಶ್ವರ ಆ ಸೈಡ್ ಹೋಗ್ತಾಯಿದ್ದೀರಿ, ನಮ್ಮ ಕರ್ನಾಟಕದಲ್ಲೇ. ಸೊ ನನಗೆ ಮಾತೇ ಬರ್ತಿಲ್ಲ ಹೇಳಬೇಕು ಅನ್ನೋದು, ಏನು ಹೇಳಬೇಕು ಅನ್ನೋದು. ಸೊ ಹೋಗ್ತಾಯಿದ್ದೀರಿ ಇವಾಗ. ಇವತ್ತು ಬಂದ್ಬಿಟ್ಟು 30 ಡೇಟು 30th ನಾವು ಬಿಡ್ತಾ ಇರೋದು, ಮನೆ ನೈಟ್ ಬಿಡ್ತಾ ಇರೋದು, ವೆಡ್ನೆಸ್ಡೇ ಆಗಿರುತ್ತೆ. ಸೊ ಏನೇನೆಲ್ಲ ಹಾಕ್ತೀನಿ, ಏನೇನೆಲ್ಲ ನೋಡ್ತೀರಿ, ಏನೇನೆಲ್ಲ ಎಂಜಾಯ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ಕೂಡ ತೋರಿಸ್ತೀನಿ. ಸೊ ನೀವು ಕೂಡ ನೋಡ್ತಾ ಇರಿ. ಅಂದರೆ ಇವತ್ತು ನಾಳೆದು ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ, ನಾಳಿದ್ದು ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ. ಸೊ ಏನು ಬರ್ತಾನೆ ಗೈಸ್, ನಾಚಿಕೆ ಅವ್ನಿಗೆ ಹಂಗೆ ಹೋಗ್ಬಿಟ್ಟ ನೋಡ್ತಪ್ಪ. ಇದೇ ಒಂದು ಸ್ವಲ್ಪ ಹೇಳ್ಬಿಟ್ಟು ಗೈಸ್, ಅವನು ಇವಾಗ ನೀರು ಬೇಕಲ್ವ, ನೀರು ಒಂದು ಕ್ಯಾನ್ ತೊಗೊಂಬರಕ್ಕೆ ಬಂದಿದ್ದು. ಮತ್ತು ಅವನಿಗೆ ನನ್ನ ಮೈಕ್ ಕೇಳಿದ್ದ, ಒಂದು ಮೈಕ್ ತಗೋಬಾರೋ ಅಂತ. ಸೊ ನೋಡೋಣ, ಅಂಗಡಿ ತೆಗ್ದಿರ ತೊಗೊಂಬರ್ತಾನೆ, ಇಲ್ಲಾಂದರೆ ಏನೋ ಗೊತ್ತಿಲ್ಲ. ಒಂದು ಮೈಕ್ ಇದ್ದರೆ ಅಂತಾಕ್ಷರಿ ಆಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಔಟ್ಫಿಟ್ ಇದೆ, ಇದು ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ನಾನು ಆ್ಯಕ್ಚುಲಿ ಮ್ಯಾಕ್ಸಲ್ಲಿ ತೊಗೊಂಡಿದ್ದು, ಇಲ್ಲಿ ಒರಿಯನ್ ಅಪ್ಟೋಲ್ ಮಾಲಲ್ಲಿ ತೊಗೊಂಡಿದ್ದು ನಾನು, ಇಲ್ಲಿ ಇದು ಟೋಲ್ ಹತ್ರ ಆ ಕಡೆ. ಸೊ ಇಷ್ಟೇ ಗೈಸ್ ಥರ. ಸೊ ಇವಾಗ ಬಿಸಿಲಲ್ವ, ಅದಕ್ಕೋಸ್ಕರ ಇದನ್ನೇ ಹಾಕ್ಕೊತಾ ಇದ್ದೀನಿ. ಈ ಕಡೆ ಚೆನ್ನಾಗಿ ಬರ್ತದೆ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇವತ್ತು ನಾಳೆ ನಾಳಿದ್ದು ಎಲ್ಲ ಏನು ಮಾಡ್ತೀನಿ ನಾವು 4 ಡೇಸ್ ಅನ್ನೋದನ್ನ ವೀಡಿಯೋ ಮಾಡಿ ಹಾಕ್ತೀನಿ. ನಮ್ಮ ಜೊತೆ ನೀವು ಕೂಡ ಎಂಜಾಯ್ ಮಾಡಿ ಗೈಸ್. ನಾವು ಟ್ರಿಪ್ನ ಎಂಜಾಯ್ ಮಾಡ್ತೀನಿ, ನೀವು ಟ್ರಿಪ್ನ ಎಂಜಾಯ್ ಮಾಡಿ. ಸೊ ನಾನು 8 ಪೇರ್ಸ್ ಎತ್ಕೊಂಡಿದ್ದೀನಿ, 4 ದಿವಸಕ್ಕೆ 8 ಪೇರ್ಸ್ ಡ್ರೆಸ್ಸಸ್ ಎತ್ಕೊಂಡಿದ್ದೀನಿ. ರೀಲ್ಸ್ ಮಾಡಬೇಕು ಒಂಥರ, ನನಗೆ ಅದು ಒಂಥರ ಕ್ರೇಜ್ ಗೈಸ್, ರೀಲ್ಸ್ ಮಾಡಬೇಕು. ಟಿಕ್ಟಾಕಿಂದ ಇದನ್ನೆಲ್ಲ ಒಂಥರ ಕ್ರೇಜು, ಟಿಕ್ಟಾಕ್ ವಿಡಿಯೋಸ್ ಮಾಡಬೇಕು, ರೀಲ್ಸ್ ಮಾಡಬೇಕು ಅನ್ನೋದು. ಸೊ ನಾನು ಏನು ಮೇಕಪ್ ಆಗಿಲ್ಲ ಗೈಸ್, ನೋಡಿ ಏನು ಮೇಕಪ್ಪೇ ಆಗಿಲ್ಲ, ಏನು ಮೇಕಪ್ ಆಗಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಕುಂಕುಮ ಇದೆ ಅಷ್ಟೇ, ಏನು ಮೇಕಪ್. ಇಯರಿಂಗ್ಸ್ ಒಂದು ಇಟ್ಟಿದ್ದೀನಿ ಅಷ್ಟೇ, ಇದೇನು ಗೋಲ್ಡ್ ಅಲ್ಲ. ನಿಮಗೆ ಕಾಣಿಸ್ತಿದೆಯೋ ಎಲ್ಲೋ ಗೊತ್ತಾಗ್ತಿಲ್ಲ ನನಗೆ, ಒಂಥರ ಬೋ ಟೈಪ್ ಚೆನ್ನಾಗಿದೆ ಅದು. ನಾನು ಫುಲ್ಲು ಸೆಟ್ಟು 200 ಕೊಟ್ಟಿದ್ದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ತೋರಿಸ್ತೀನಿ, ನಾಳೆ ತೋರಿಸ್ತೀನಿ ನಿಮಗೆ. ಸೊ ಟ್ರಿಪ್ ಹೋಗ್ತಾಯಿದ್ದೀರಿ 4 ಡೇಸ್, 1 ಅವರ್ಗೂ ಹೋಗ್ತೀನಿ. ನಾನು ಅದೇ ಸ್ಟೋರಿ ಹೇಳ್ತೀನಿ ನಿಮಗೆ, 1 ಅವರ್ ಅದು ಏನು ಅದು ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ರಿ, ಎಲ್ಲಿಗೆ ಹೋಗ್ತೀರಿ ಅನ್ನೋದನ್ನು ಕೂಡ ಮುಂದೆ ಹೇಳ್ತೀನಿ. ಸೊ ನಾನು ಕೂಡ ಫುಲ್ಲು ಜಿಂಚಾಕಂಗೆ ರೆಡಿಯಾಗಿದ್ದೀನಿ, ಏನೇ ಎತ್ಕೊಂಡಿಲ್ಲ ಗೈಸ್. ಇವಾಗ ನಾನು ನಂದು ಡ್ರೈಪೋಡ್ ಒಂದು ಎತ್ಕೋಬೇಕು, ಮೈಕ್ ಒಂದು ಎತ್ಕೋಬೇಕು ಅಷ್ಟೇ. ನಂದು ಫೋನು ಸಿಟ್ಟರೆ ಇನ್ನೇನಿಲ್ಲ. ನಂದು ಲಗೇಜು ಅದರಲ್ಲಿದೆ ಗೈಸ್, ಪಿಂಕ್ ಕಲರ್ದಲ್ಲಿ ನಂದು ಲಗೇಜ್ ಇರೋದು. ಬ್ಲ್ಯಾಕ್ ಚಿದಾನ್ವಿ, ಇದು ನಮ್ಮ ಅಪ್ಪದು. ಇದರಲ್ಲಿ ಏನೇನೋ ಇದೆ, ಅಲ್ಲಿ ಅಕ್ಕಿ ಅದು ಇದೆ, ಇದು ನಮ್ಮಮ್ಮದು. ಅದ್ರ ಕೆಳಗಡೆ ಇಲ್ಲ ಗೈಸ್, ಅದು ದೀಪದೇನೆ ಅಷ್ಟೇ. ಸೊ ನೋಡ್ತಾ ಇರಿ ಬ್ಲಾಗ್ನ. ಸೊ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೆ ಹೆಂಗಾಗೋದೆ ನೋಡು, ಹೆಂಗಾಗೋದು. ಅಯ್ಯೋ ಗೈಸ್, ಇವಾಗ ನಾವು ರೂಮ್ ಬಂದು ಫ್ರೆಶ್ ಅಪ್ ಆಗಿ ನೋಡ್ಬೋದು, ನಾನೆಲ್ಲ ಸ್ವಲ್ಪ ಮೇಕಪ್ ಮಾಡಿದ್ದೀನಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು ಏನಿಲ್ಲ, ಮಾಯ್ಶ್ಚರೈಸರ್ ಒಂದು ಹಾಕಿ ಬ್ಲಷ್ ಹಾಕಿದ್ದೀನಿ ಅಷ್ಟೇ. ಸೊ ಇವಾಗ ತಲೆ ಬಾಚ್ಕೋಬೇಕು, ತಲೆ ಬಾಚಿದ್ರೆ ಮುಗೀತು ನಂದು. ನೋಡೋಣ, ಜಸ್ಟ್ ನಮಗೆ ಎಲ್ಲ ರೆಡಿ ಆಗಿದ್ದೀನಿ.
ಗೈಸ್ ನಮ್ಮಮ್ಮನೂ ಸೇಮ್ ಕಲರ್ ಡ್ರೆಸ್ಸು, ನಂದು ಸೇಮ್ ಕಲರ್ ಡ್ರೆಸ್ಸು. ಕಂದದು ಪರ್ಪಲ್ಲು, ಮಾನಸಕ್ಕದು ಸಿಮಿಲರ್ ಕೈಂಡ್ ಆಫ್ ಸಿಮಿಲರ್ ಇವರಿಬ್ರು. ಜೋರಾಗಿ ಹೇಳು. ಕೋಇನ್ಸಿಡೆಂಟ್ಲಿ ಮ್ಯಾಚಿಂಗ್ ಮಾಡಿರೋದು ಗೈಸ್ ನಾವು. ಗೈಸ್ ನಾವಿವಾಗ ಪ್ರಸಾದ ತಿನ್ನೋದಕ್ಕೆ ಹೋಗ್ತಾ ಇದ್ದೀರಿ. ದೇವ್ರ ಪ್ರಸಾದ ಅಲ್ವಾ, ಬಿಡಬಾರ್ದು ಆ ಥರ ಎಲ್ಲ. ಸೊ ಅದಕ್ಕೋಸ್ಕರ ಈಗ ಪ್ರಸಾದ ತಿನ್ನೋಕೆ ಹೋಗ್ತಾ ಇದ್ದೀರಿ. ಸೊ ದರ್ಶನ ಎಲ್ಲ ಮುಗೀತು, ತುಂಬ ಚೆನ್ನಾಗಿತ್ತು ದೇವರು. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಈ ದೇವ್ರಿಗೆ ಬಂದಿರೋದು. ಅಣ್ಣ ಯಾವುದು ದೇವಸ್ಥಾನ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಯಾವುದು ದೇವಸ್ಥಾನ? ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಚೆನ್ನಾಗಿದೆ. ಫಾರ್ ದ ಫಸ್ಟ್ ಟೈಮ್ ನಾನು ಬಂದಿರೋದು, ಚೆನ್ನಾಗಿದೆ. ಸೊ ಇವಾಗ ಪ್ರಸಾದ ತಿಂದ್ಬಿಟ್ಟು ಒಳಗಡೆ ಏನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಇದನ್ನು ಇವತ್ತೇ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ನೋಡ್ತಾ ಇದ್ದೀನಿ. ಗೈಸ್ ಇವಾಗ ನಾವು ರೂಮ್ ಖಾಲಿ ಮಾಡ್ತಾ ಇದ್ದೀವಿ. ದರ್ಶನ ಎಲ್ಲ ಆಯಿತು, ಊಟ ಎಲ್ಲ ಅಡುಗೆ ಮಾಡ್ತಾರೆ ಗೈಸ್. ಚಿತ್ರಾನ್ನ ನಾಷ್ಟ ಎಲ್ಲ ಕುತ್ಕೊಂಡು ಅಲ್ಲಿ ಯಾವಾಗ ಉಪ್ಪು ಅವೆಲ್ಲ ಇದಕ್ಕೆ ಇಟ್ಕೊಂಡ್ಬಿಡೋಣ ಅಷ್ಟೇ. ಇಲ್ಲಿ ಗೋಶಾಲೆ ಗೈಸ್, ಗೋಶಾಲೆ ಇಲ್ಲೆಲ್ಲ ಫುಲ್ಲು ಇಷ್ಟೆಲ್ಲ ಅಲ್ಲೆಲ್ಲ ನಾವು ಸೆಕೆಂಡ್ ಹೋಗಿದ್ದು ಶಾರದಾಂಬೆ ದೇವಸ್ಥಾನಕ್ಕೆ. ಸೊ ನೀವು ನೋಡ್ಕೊಂಬಂದು ರಾಕ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ನೋಡಿ ಇಲ್ಲಿ ಅಕ್ಷರಾಭ್ಯಾಸ. ಈ ಕಡೆ ಏನೋ ಹೋಮ ಏನೋ ಮಾಡ್ಸೋಕ್ಕೆ ಎಲಿಫೆಂಟ್ಸ್ ಇದೆ. ವಾ ಎಲಿಫೆಂಟ್ಸ್. ಗೈಸ್ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕೊಂಡ್ಬಂದ್ಬಿಡೋಣ ಫಸ್ಟು, ಆಮೇಲೆ 2 ಗಂಟೆ ಕ್ಲೋಸ್ ಆಗುತ್ತೆ ದೇವಸ್ಥಾನ. ಗೈಸ್ ನಮ್ಮನ್ನ ಇವಾಗ ದೇವಸ್ಥಾನದ ಒಳಗಡೆ ಬಿಟ್ಟಿಲ್ಲ, ಯಾಕಂದ್ರೆ ನಂದು ವೇಲಿಲ್ಲ. ಅವಂದು ಧನುಷ್ದು ಬಂದ್ಬಿಟ್ಟು ಪಂಚೆ ಇಲ್ಲ. ಸೊ ಅದಕ್ಕೋಸ್ಕರ ನಮ್ಮನ್ನ ಇಬ್ಬರನ್ನೂ ಬಿಟ್ಟಿಲ್ಲ. ಸೊ ನಾವಿಬ್ರು ಆಚೆಗಡೆನೆ ಇದ್ರಿ. ಸೊ ಇವಾಗ ದೇವಸ್ಥಾನ ನೋಡಿಲ್ಲ, ನೋಡೋಣ. ಎಲಿಫೆಂಟ್ ನೋಡ್ಕೊ ಬರಕ್ ಹೋಗ್ತೇವಿ. ಸೊ ಎಲಿಫೆಂಟ್ ಇಸ್ ಮೈ ಫೇವ್ರೇಟ್ ಅನಿಮಲ್. ಸೊ ನೋಡ್ಕೊ ಬರೋಣ ಬನ್ನಿ. ನೋಡ್ರಿ ಗೈಸ್, ಅಲ್ಲಿ ಮುನ್ನಿನು ಮನಸಕ ಚಿರಾನ್ವಿ ಹೋಗೋರೆ, ಕೆಳಗಡೆ ಹೋಗೋರೆ ಮೀನ್ ನೋಡ್ಕೊ ಬರೋದಕ್ಕೆ. ನೋಡಿ ಗೈಸ್ ಇಲ್ಲೆಲ್ಲ ಟೆಂಪಲ್ಸ್ ಇದೆ. ಅಲ್ಲಿ ನೋಡ್ರಿ ಗೈಸ್ ನಮ್ಮ ಅಮ್ಮವ್ರೆಲ್ಲ ಕುತ್ಕೊಂತವ್ರೆ ದರ್ಶನ ಮಾಡ್ಕೊ ಬಂದು. ತೋರಿಸ್ತೀನಿ ನೋಡ್ರಿ, ಅಲ್ಲಿ ಕುತ್ಕೊಂತವ್ರೆಲ್ಲ.
ನೋಡಿ ಗೈಸ್ ಎಲ್ಲ ಮಾಡ್ಕೊ ಬಂದು ಕುತ್ಕೊಂತಿದೀನಿ ಆರಾಮಾಗಿ. ಸ್ವಲ್ಪ ತಣ್ಣಗೈತೆ ಇಲ್ಲಿ, ಸೊ ಅದಕ್ಕೋಸ್ಕರ ಕೂತಿದೀನಿ. ಸೊ ಇಲ್ಲಿ ಪ್ರಸಾದ ಹಾಕಿದ್ರೆ ತಿನ್ನೋದು, ಇಲ್ಲ ಅಂದ್ರೆ ಬೇರೆ ಕಡೆ ಹೋಗೋದು ಅಷ್ಟೇ. ಸೊ ದೇವ್ರು ಚೆನ್ನಾಯ್ತು, ಬಟ್ ದೇವ್ರು ನೋಡಕ್ಕೆ ಬಿಟ್ಟಿಲ್ಲ ನಮ್ಮನ್ನ. ಆಕ್ಚುಲಿ ನಂದುವೆ ಇಲ್ಲಿಲ್ಲ ಅಂತ ಕಾಣಿಸ್ತು, ದೇವ್ರು ಕಾಣಿಸ್ತು ಗೈಸ್. ಇವಾಗ ಶಾರದಾಂಬೆ ದೇವಸ್ಥಾನ ಮುಗಿಸ್ಕೊಂಡು ಎಷ್ಟು ಟೈಮು 1:30 ಶಾರದಾಂಬೆ ದೇವಸ್ಥಾನ ಮುಗಿಸ್ಕೊಂಡು 1:30ಗೆ ಬಂದ್ರಿ. ಪ್ರಸಾದ ಕೂಡ ಅಲ್ಲೇ ಆಯಿತು. ಸೊ ಇವಾಗ ನಾವು ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲಿಗೋ ಹೋಗ್ತಾ ಇದ್ದೀರಿ. ಸೊ ಅಲ್ಲಿಗೆ ಹೋದ್ಮೇಲೆ ಇಲ್ಲೆಲ್ಲೋ ವಿಡಿಯೋ ಆ ಥರ ಎಲ್ಲ ತೆಗಿಯೋ ಹಾಗಿಲ್ಲ ದೇವಸ್ಥಾನಗಳನ್ನ. ಸೊ ಅದಕ್ಕೆ ಬಿಟ್ಟಿದ್ದೀನಿ, ನೋಡೋಣ. ಈ ಹುಡುಗನಿಗೆ ತಿನ್ನೋದು ಮನ್ಗೋದು ಅಷ್ಟೇ, ಹುಡುಗನ ಸಮಾಚಾರ. ಆ ಹುಡುಗಿದು ಅಷ್ಟೇ ಗೈಸ್, ತಿನ್ನೋದು ಮನ್ಗೋದು ಅಷ್ಟೇ. ಹುಡುಗಿ ಚಾಲೆಂಜ್ ಹಾಕಿದ್ಲು, ಏನಿಲ್ಲ ನಾನು ನೀನ್ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ. ನಾನೇ ಗೈಸ್ ಎಲ್ಲ ಬೆಳಗ್ಗೆಯಿಂದ ಎದ್ದಿದ್ದೀನಿ. ನಾನು ಬೆಳಗ್ಗೆ ಎಲ್ಲ ಫುಲ್ ಮನ್ಕೊಂಡೆ, ಅದಕ್ಕೆ ಗೈಸ್ ನೈಟ್ ಎಲ್ಲ ಫುಲ್ ಎದ್ದಿದ್ದೆ ನಾನು. ಇವ್ರ ತರ ಎಲ್ಲ ನಾನು ಎದ್ದಿದ್ದೆ. ನಿಮ್ಮ ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಸೀರಿಯಸ್ಲಿ ನಾನು ಎದ್ದಿದ್ದೆ. 11:50 ಗೈಸ್ ನೋಡ್ಕೊಳ್ಳಿ ಹೆಂಗ್ ಎಡಿಟ್ ಮಾಡ್ತೀನಿ ಅಂದ್ರೆ ಇವ್ರ ಮುಖನ ಎಲ್ಲಾದ್ರೂ ನೋಡಿದ್ದೆ. ಗೈಸ್ ನಾವಿವಾಗ ಕೊಲ್ಲೂರು ಬಂದಿದ್ದೀರಿ. ಸೊ ಕೊಲ್ಲೂರು ದೇವಸ್ಥಾನ ನಾನು ಸೆಕೆಂಡ್ ಟೈಮ್ ನೋಡ್ತಾ ಇರೋದು. ಒಂದ್ಕಿಂತ ನಮ್ಮ ಫ್ರೆಂಡ್ಸ್ ಜೊತೆ ಬಂದಾಗ ನೋಡಿದ್ದೆ. ಸೊ ಇದು ಫ್ಯಾಮಿಲಿ ಜೊತೆ ಬಂದಾಗ ಸೆಕೆಂಡ್ ಟೈಮ್ ನೋಡ್ತಾ ಇರೋದು. ಸೊ ತುಂಬಾ ಚೆನ್ನಾಗಿರುತ್ತೆ ಈ ದೇವ್ರನ್ನ ನೋಡಿರೋದ್ರಿಂದ. ನನಗೊಂಥರ ಇಷ್ಟ ಅನಿಸುತ್ತೆ ದೇವ್ರು. ಅಷ್ಟು ಒಂಥರ ಫಸ್ಟ್ ಟೈಮ್ ಹೋದಾಗ ನಂಗೆ ಆ ಥರ ಅನಿಸಿತ್ತು. ಈ ಸರಿ ಹೋದಾಗ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಹೇಳ್ತೀನಿ ಬನ್ನಿ. ಇನ್ನೊಂದು ಯಾವ್ದು ಮುನ್ನಿ ಸೈಡ್ ಹೋಗೋ. ಇಲ್ಲಿ ನೀವು ಪ್ರಸಾದ ಏನಾದರೂ ಸೊ ಈ ಬ್ಲಾಗ್ ನಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್. ಸೊ